ರೇಣುಕಾಸ್ವಾಮಿ ಅಮಾನುಷ ಹತ್ಯೆ ಮಾಡಿ ಅತ್ಯಂತ ಕ್ರೂರವಾಗಿ ಸಾಯಿಸಿ ಜೈಲಿಗೆ ಹೋಗಿರುವಂತಹ ದರ್ಶನ್ ವಿಲಾಸಿ ಜೀವನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರಿ ಸದ್ದು ಮಾಡ್ತಾ ಇದೆ. ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗನ ಜೊತೆಗಿನ ಫೋಟೋ ವೈರಲ್ ಇದೀಗ ದರ್ಶನ್ಗೆ ಭಾರಿ ಸಂಕಷ್ಟವನ್ನು ತಂದೊಡ್ಡಿದೆ. ಫೋಟೋ ವಿಡಿಯೋ ವೈರಲ್ ಆದ ಹಿನ್ನೆಲೆಯಲ್ಲಿ ಜೈಲಿನಲ್ಲಿ ನಾಗ ಮತ್ತು ಸಹಚರರ ವಿರುದ್ಧ ನಟ ದರ್ಶನ್ ಕೂಗಾಡಿದ್ದಾರಂತೆ. ದರ್ಶನ್ ಹಾಗೂ ಕೆಲವು ಸಹಚರರು ವಿಶೇಷ ಭದ್ರತಾ ಕೊಠಡಿಯಲ್ಲಿದ್ದು ಅಲ್ಲಿಂದ ದರ್ಶನ್ ಹಾಗೂ ವಿಲ್ಸನ್ ಗಾರ್ಡನ್ ನಾಗ ಒಟ್ಟಿಗೆ ಕೂತ ಫೋಟೋ ಹೊರಗಡೆ ಬಂದಿದ್ದು ಹೇಗೆ, ಫೋಟೋ ತೆಗೆದು ಮಾಧ್ಯಮಗಳಿಗೆ ಕೊಟ್ಟಿದ್ದು ಯಾರು ಅಂತ ಗರಂ ಆಗಿದ್ದಾರೆ. ನೇರವಾಗಿ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ಬಳಿ ಅಂದ್ರೆ ವಿಲ್ಸನ್ ಗಾರ್ಡನ್ ನಾಗ ಬಳಿ ದರ್ಶನ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ವಿಶೇಷ ಭದ್ರತಾ ಕೊಠಡಿಯಲ್ಲಿದ್ರೂ ಫೋಟೋ ಹೇಗೆ ಆಚೆ ಬಂತು ಅಂತ ಕೂಗಾಡಿದ್ದಾರೆ. ನಟ ದರ್ಶನ್ ಈ ವಿಚಾರವಾಗಿ ಗಲಾಟೆ ಮಾಡ್ಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ರಾತ್ರಿ ವಿಲ್ಸನ್ ಗಾರ್ಡನ್ ನಾಗ ಬೆಲ್ಟ್ನಿಂದ 15ಕ್ಕೂ ಹೆಚ್ಚು ಸಹಕೈದಿಗಳ ಮೇಲೆ ಹಲ್ಲೆ ಮಾಡಿರೋದ್ರ ಬಗ್ಗೆ ಕೂಡ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಫೋಟೋ ತೆಗೆದಿದ್ದು ಯಾರು, ಲೀಕ್ ಆಗಿದ್ದು ಹೇಗೆ ಅನ್ನೋ ಪ್ರಶ್ನೆ ನಾಗನನ್ನ ಕೆರಳಿಸಿದೆ. ರೇಣುಕಾಸ್ವಾಮಿ ಅಮಾನುಷ ಹತ್ಯೆ ಪ್ರಕರಣದಲ್ಲಿ ಡಿ ಗ್ಯಾಂಗ್ನ 17 ಜನ ಒಟ್ಟು ಸೆರೆವಾಸವನ್ನ 67 ದಿನಗಳಿಂದ ಅನುಭವಿಸ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಒಂದೊಂದು ಸ್ಟ್ರಾಟಜಿಗಳನ್ನ ಆಚೆ ಬರೋದಕ್ಕೆ ಉಪಯೋಗಿಸ್ತಾ ಇರೋದು ಕೂಡ ಕಂಡು ಬರ್ತಾ ಇದೆ. ದರ್ಶನ್ ಅಂಡ್ ಗ್ಯಾಂಗ್ನಲ್ಲಿ ಈಗ ಬಿರುಕು ಮೂಡಿದೆ. ಬಿರುಕು ಅನ್ನೋದಕ್ಕಿಂತ ಇದು ಅವ್ರ ಸ್ಟ್ರಾಟಜಿ ಅಂತ ಹೇಳಿದ್ರೆ ಸೂಕ್ತ ಅಂತ ಅನ್ಸುತ್ತೆ. ಯಾಕಂದ್ರೆ ಒಬ್ಬೊಬ್ಬರೇ ಜಾಮೀನಿಗೆ ಅರ್ಜಿ ಹಾಕ್ತಾ ಇದ್ದಾರೆ. ಅದರಲ್ಲೂ ಅತ್ಯಾಪ್ತರಾಗಿರುವಂತಹ ಪವಿತ್ರ ಗೌಡ ಹಾಗೂ ವಿನಯ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಈಗಾಗಲೇ ಜಾಮೀನಿಗೆ ಆಕ್ಷೇಪಣೆ ಸಲ್ಲಿಕೆ ಮಾಡಿರುವಂತಹ ಎಸ್ಪಿಪಿ ವಾದವನ್ನ ಮಂಡನೆ ಮಾಡಲಿದ್ದಾರೆ. ಪವಿತ್ರ ಗೌಡ ಪರ ವಕೀಲರು ವಾದವನ್ನ ಮಂಡನೆ ಮಾಡಲಿದ್ದಾರೆ. ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನು ಅಪಹರಣ ಮಾಡಿಕೊಂಡು ಬೆಂಗಳೂರಿಗೆ ಕರೆತಂದಿದ್ದ ಅನುಕುಮಾರ್ ಕೂಡ ಜಾಮೀನಿಗೆ ಅರ್ಜಿ ಹಾಕಿದ್ದು ಅನುಕುಮಾರ್ ಪರ ವಾದ ಮಂಡನೆ ಮುಗಿದಿದೆ. ಜೊತೆಗೆ ವಿನಯ್ ಹಾಗೂ ಕೇಶವಮೂರ್ತಿ ಅರ್ಜಿಗಳು ವಿಚಾರಣೆಗೆ ಬರಲಿದ್ದು ಈಗಾಗಲೇ ಇಂದು ಆಕ್ಷೇಪಣೆ ಸಲ್ಲಿಸಿ ವಾದ ಪ್ರತಿವಾದಗಳು ನಡೆಯುವಂತಹ ಸಾಧ್ಯತೆ ಇದೆ. ಹಾಗಾದ್ರೆ ಬೇಲ್ಗೆ ಅರ್ಜಿ ಸಲ್ಲಿಸಿದವರು ಯಾರ್ಯಾರು ಅಂತ ನೋಡಿದಾಗ ಪ್ರಕರಣದ A1 ಆಗಿರುವಂತಹ ಪವಿತ್ರ ಗೌಡ ಅರ್ಜಿ ಹಾಕಿದ್ದಾರೆ. ಸೊ ಕೋರ್ಟ್ ಈ ಸಹಜವಾಗಿ ಜಾಮೀನು ಅರ್ಜಿನ ಅಡ್ಮಿಟ್ ಮಾಡ್ಕೊಳ್ಳುತ್ತೆ. ಯಾವ ಬೇಸಿಸ್ ಮೇಲೆ ಇವರು ಜಾಮೀನು ಕೇಳ್ತಾ ಇದ್ದಾರೆ ಅಂತ ನೋಡಿ ಅದಕ್ಕೆ ಆಕ್ಷೇಪಣೆ ಏನು ಅಂತ ನೋಡಿ ಯಾವ್ದ್ರ ತೂಕ ಹೆಚ್ಚು ಅನ್ನೋದ್ರ ಕಡೆಗೆ ಕೋರ್ಟ್ ಆದೇಶವನ್ನು ಕೊಡಬಹುದು. ಹಾಗೆ ಈ ಪ್ರಕರಣದ A7 ಆಗಿರುವಂತಹ ಅನುಕುಮಾರ್ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಚಿತ್ರದುರ್ಗದಿಂದ ಇಲ್ಲಿ ತನಕ ಕರ್ಕೊಂಡು ಬಂದಂತಹ ಚಾಲಕ ಅನುಕುಮಾರ್ ಕೂಡ A7 ಆಗಿದ್ದಾರೆ. ಹಾಗೆ A10 ಈ ಪ್ರಕರಣದಲ್ಲಿ ದರ್ಶನ್ ಅತ್ಯಾಪ್ತ ವಿನಯ್ ಸ್ಟೋನಿ ಬ್ರೂಕ್ಸ್ನ ಮಾಲೀಕ. ಸೊ ಈತ ಕೂಡ ಬೇಲ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ವಾದ ಪ್ರತಿವಾದಗಳನ್ನು ಕೋರ್ಟ್ ಕೇಳಿಸಿ ಆಲಿಸಿ ನಂತರ ತೀರ್ಮಾನವನ್ನು ಕೈಗೊಳ್ಳಲಿದೆ. ಹಾಗೂ A16 ಕೇಶವಮೂರ್ತಿ ಕೂಡ ಈ ಪ್ರಕರಣದಲ್ಲಿ ಬೇಲ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. A17 ಆಗಿರುವಂತಹ ನಿಖಿಲ್ ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಿದ್ದಾರೆ. ಸೊ ಇಷ್ಟು ಜನರಲ್ಲಿ ಯಾರ್ಯಾರು ಯಾವ್ಯಾವ ಗ್ರೌಂಡ್ಸ್ ಮೇಲೆ ಬೇಲ್ ಕೇಳ್ತಾ ಇದ್ದಾರೆ ಅನ್ನೋದು ಕೋರ್ಟ್ ಗಮನಕ್ಕೆ ಬಂದು ಓರಲ್ ಆರ್ಗ್ಯುಮೆಂಟ್ ನಡೆದು ತೀರ್ಪು ಬರುವಂತಹ ಸಾಧ್ಯತೆ ಇದೆ.